ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಾಗ್ತದೆ ಫೈನಲಿ ಇಲ್ಲಿ ತಾಂಡವ್ನ ಮನೆಯಿಂದ ಹೊರ ದಬ್ಬಿಟ್ರ ಕುಸುಮ. ಈ ಕಡೆ ಕುಸುಮ ಅವ್ರಿಗೆ ಏನಾಯಿತು ತಲೆಗೆ, ಭಾಗ್ಯಗೆ ಏನು ಸಿಕ್ತು ಅಲ್ಲಿ ಬರ್ಜರಿ ಆಫ್ ಬಂಪರ್ ಉಡುಗೊರೆ ಸಿಕ್ತು. ಅಲ್ಲಿ ಗೆಸ್ಟ್ ಬಂದು ಹೋದವರು ಹೇಳಿದ್ದೇನೋ ಅನ್ನೋರಿಗೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಇಲ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಭಾಗ್ಯ, ನೀವು ತುಂಬ ಚೆನ್ನಾಗಿ ಅಡುಗೆ ಮಾಡಿದ್ದೀರ, ನಿಮ್ಮ ಕೈ ರುಚಿ ಅಂತೂ ತುಂಬಾ ಸೂಪರ್. ಖಂಡಿತ ನಿಮ್ಮ ಈ ಡಿಶ್ಗೆ ತುಂಬಾ ಥ್ಯಾಂಕ್ಸ್. ಎಷ್ಟು ಚೆನ್ನಾಗಿದೆ ಗೊತ್ತಾ, ಹೊಗಳೋದಕ್ಕೆ ಪದಗಳೇ ಸಾಕಾಗೋದಿಲ್ಲ. ಮತ್ತೆ ಬಂದಾಗ ನಿಮ್ಮ ಈ ಮ್ಯಾಗ್ನಿಫರ ಮೂಸನ್ನು ಒತ್ತಿ ಶಾವ್ಗೆ ರಸಾಯನನ ಟೇಸ್ಟ್ ಮಾಡಿ ಹೋಗ್ತೀನಿ. ತುಂಬ ಥ್ಯಾಂಕ್ಸ್ ಈ ಡಿಶ್ಗೆ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ಗೆಸ್ಟ್ ಗೌರೀಶ್ ಅಕ್ಕಿಯವರು ಅಲ್ಲಿಂದ ಹೊರಡ್ತಾರೆ. ನಂತರ ಈ ಕಡೆ ಭಾಗ್ಯಗಂತೂ ಫುಲ್ ಖುಷಿ ಆಗ್ತದೆ, ಹಿತಾಗೂ ಖುಷಿ ಆಗ್ತದೆ. ಸೂಪರ್ವೈಸರ್ ಕೂಡ ತುಂಬ ಥ್ಯಾಂಕ್ಸ್ ಭಾಗ್ಯ ಅವರೇ. ನಿಜವಾಗ್ಲೂ ಹೇಳಬೇಕು ಅಂದರೆ ಓನರ್ ಹೇಳ್ತಿದ್ರು, ಈ ರಿವ್ಯೂವರ್ ಯಾವುದೇ ರೀತಿಲೂ ಕೂಡ ಎಕ್ಸ್ಪ್ರೆಸ್ ಮಾಡೋದಿಲ್ಲ. ಏನೇ ರಿವ್ಯೂ ಇದ್ದರೂ ಕೂಡ ನಮಗೆ ಮರುದಿನ ಅವ್ರು ರಿವ್ಯೂ ಹಾಕ್ದಾಗಲೇ ಗೊತ್ತಾಗೋದು ಅಂತ. ಆದರೆ ಇವತ್ತು ಇಲ್ಲೇ ಹೇಳಿ ಹೋಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಈ ಕಡೆ ಹಿತ ಕೂಡ ಹೌದು ಸರ್, ನಾನು ಕೇಳಿದ್ದೆ, ಆದರೆ ಭಾಗ್ಯ ಡಿಶ್ ಅವ್ರಿಗೆ ಅಷ್ಟು ಇಷ್ಟ ಆಗಿದೆ, ಅದಕ್ಕೋಸ್ಕರ ಬಾಯಿ ತುಂಬ ಆಡಿ ಹೋಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಇದರಿಂದಾಗಿ ಭಾಗ್ಯಕ್ಕೂ ಖುಷಿ ಆಗ್ತದೆ. ನಂತರ ಆ ಕಡೆ ಓನರ್ ಅವ್ರನ್ನ ಸೆಂಡ್ ಆಫ್ ಮಾಡೋಕ್ಕೆ ಹೋಗ್ತಿದ್ರೆ, ಈ ಕಡೆ ಗೆಸ್ಟ್ ನಿಮಗೆ ಒಂದು ಸಜೆಷನ್ ಕೊಡ್ತೀನಿ. ಭಾಗ್ಯ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ, ತುಂಬಾ ಒಳ್ಳೆ ಕೈ ರುಚಿ, ಇದು ಅಷ್ಟು ಸುಲಭಕ್ಕೆ ಸಿಗೋದಿಲ್ಲ. ಯಾವುದೇ ಕಾರಣಕ್ಕೂ ಅಂಥವ್ರನ್ನ ಕಳ್ಕೊಬೇಡಿ. ಜೊತೆಗೆ ಇವರು ನಿಮ್ಮ ಹೋಟೆಲ್ನ ಆಸ್ತಿ ಅಂತ ಹೇಳ್ತಾರೆ. ಇದರಿಂದ ಓನರ್ಗೆ ಓ ಮೈ ಗಾಡ್, ಏನು ಮಾಡಿಬಿಟ್ಟಿದ್ದೆ ನಾನು, ಯಾವುದೇ ಕಾರಣಕ್ಕೂ ಕೂಡ ಭಾಗ್ಯನ ಬಿಟ್ಕೊಡ್ಬಾರ್ದು ಅಂತ ನಿರ್ಧಾರ ಮಾಡ್ತಾರೆ. ನಂತರ ಈ ಕಡೆ ಸೂಪರ್ವೈಸರ್ ಭಾಗ್ಯವರೇ, ನಿಮ್ಗೆ ಏನು ಬೇಕೋ ಕೇಳಿ, ನಾನು ಮಾಡಿಕೊಡ್ತೀನಿ ಅಂತ ಹೇಳಿದಕ್ಕೆ ಸರ್, ದಯವಿಟ್ಟು ನನಗೊಂದು ಕೆಲಸ ಕೊಡಿ, ನನಗೆ ಹಣದ ಅವಶ್ಯಕತೆ ತುಂಬಾ ಇದೆ, ನನಗೆ ದಯವಿಟ್ಟು ಕೆಲಸ ಬೇಕು. ಇಂಥದ್ದೇ ಕೆಲಸ ಅಂಥದ್ದೇ ಕೆಲಸ ಅಲ್ಲ, ನೆಲ ಒರೆಸ್ತೀನಿ, ಟೇಬಲ್ ಕ್ಲೀನ್ ಮಾಡ್ತೀನಿ, ಪಾತ್ರೆ ತೊಳಿತೀನಿ, ಏನು ಬೇಕಿದ್ರೂ ಮಾಡ್ತೀನಿ, ಬಟ್ ದಯವಿಟ್ಟು ನನಗೆ ಕೆಲಸ ಕೊಡಿ, ತುಂಬ ಕಷ್ಟ ಇದೆ ಅಂತ ಕೇಳ್ಕೊತಾರೆ. ಆದರೆ ಓನರ್ ಬಂದದೆ, ಇಲ್ಲ ಆಗೋದಿಲ್ಲ, ನಿಮಗೆ ಪಾತ್ರೆ ತೊಳೆಯೋದು ನೆಲ ಒರೆಸೋ ಕೆಲಸ ಎಲ್ಲ ಕೊಡಲ್ಲ, ಏನೂ ಕೆಲಸ ಇಲ್ಲ ಅಂದ್ಬಿಡ್ತಾರೆ. ಅದರಿಂದ ಶಾಕ್ ಆಗುತ್ತೆ ಎಲ್ರಿಗೂ ಕೂಡ. ನಂತರ ಹಿತಾನ ಕರೆದು ಏನೋ ಹೇಳ್ತಾರೆ, ಹಿತ ಹೋಗಿ ತೊಗೊಂಡು ಬರ್ತಾರೆ. ಅದು ಯೂನಿಫಾರ್ಮ್ ಆಗಿದೆ. ಹಿತಾಗಂತೂ ಫುಲ್ ಖುಷ್, ಯೂನಿಫಾರ್ಮ್ನ ತೊಗೊಂಡಿದೆ. ಭಾಗ್ಯ, ನೀವು ಯಾವುದೇ ಕಾರಣಕ್ಕೂ ಟೇಬಲ್ ಒರೆಸೋದು, ಪಾತ್ರೆ ತೊಳೆಯೋ ಕೆಲಸ ಇಲ್ಲ ನಿಮಗೆ, ನೀವು ಈ ಸಿಟಿ ಲೈಫ್ ಸ್ಟಾಕ್ ಹೋಟೆಲ್ನ ಶೆಫ್ ಅಂತ ಹೇಳ್ತಾರೆ. ಭಾಗ್ಯಗೆ ಆಗ್ತಿರೋ ಖುಷಿ ಅಷ್ಟಿಷ್ಟ ಅಲ್ಲ, ಸ್ವರ್ಗನೇ ಸಿಕ್ಕಷ್ಟು ಖುಷಿ ಆಗ್ತದೆ. ಎಲ್ಲರೂ ಕೂಡ ಕ್ಲಾಪ್ಸ್ ಬಡಿತಿದ್ದಾರೆ. ಭಾಗ್ಯಗೆ ಕಣ್ಣೀರು ಖುಷಿ ಎರಡೂ ಕೂಡ ಒಟ್ಟೊಟ್ಟಿಗೆ ಬರ್ತದೆ. ಕಂಗ್ರ್ಯಾಚುಲೇಷನ್ ಭಾಗ್ಯ ಅಂತ ಹೇಳ್ತಾರೆ ಓನರ್. ಆ ಯೂನಿಫಾರ್ಮ್ ಕೊಡ್ತಾರೆ. ನೋಡಿ, ಇನ್ನು ಎಲ್ಲರೂ ಕೂಡ ಭಾಗ್ಯ ಜೊತೆ ಕನ್ನಡದಲ್ಲೇ ಮಾತಾಡಬೇಕು. ಭಾಗ್ಯಗೆ ಅರ್ಥ ಆಗೋ ರೀತಿ ನೀವು ಎಲ್ಲರೂ ಕೂಡ ಆರ್ಡರ್ ಕೊಡಬೇಕು. ಭಾಗ್ಯ, ನೀವು ಈ ಒಂದು ಸ್ಪೆಷಲ್ ಡಿಶ್ನ ಸ್ಪೆಷಲ್ ಶೆಫ್ ಕೂಡ ಆಗಿದ್ದೀರ ಅಂತ ಹೇಳ್ತಾರೆ. ಭರ್ಜರಿ ಸ್ಯಾಲ್ರಿ ಜೊತೆಗೆ ಭರ್ಜರಿ ಕೆಲಸ ಸಿಕ್ಕಿದೆ ಭಾಗ್ಯಗೆ. ಆದರೆ ಇಲ್ಲಿ ತಾಂಡವ್ ಮಾತ್ರ ಮನೆಯಿಂದ ಹೊರಡ್ತಿದ್ದಾರೆ, ಪ್ಯಾಕ್ ಮಾಡ್ಕೊಂಡು ಕೂತಿದ್ದಾರೆ. ಅದೇ ಸಮಯಕ್ಕೆ ಶ್ರೇಷ್ಠ ಕಾಲ್ ಮಾಡ್ತಾರೆ. ತಾಂಡವ್ ನಾಳೆ ಫೋಟೋಶೂಟ್ ಇದೆ ಅಂದಿದ್ದಕ್ಕೆ ನಾನು ಎಲ್ಲೂ ಬರೋಕ್ಕಾಗಲ್ಲ, ನನಗೆ ಅರ್ಜೆಂಟ್ ಮೀಟಿಂಗ್ ಇದೆ ಅಂತ ಹೇಳ್ತಿದ್ದಾರೆ. ಏನು ಮಾತಾಡ್ತಿದ್ಯಾ ತಾಂಡವ್, ಎಷ್ಟು ದಿನದಿಂದ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ನಾನು, ನಿನಗೆ ತೊಂದರೆ ಆಗಬಾರ್ದು ಅಂತ ದೂರದಲ್ಲಿ ಕೂಡ ಫೋಟೋಶೂಟ್ ಇಟ್ಟಿದ್ದೀನಿ, ಪ್ರೀ ವೆಡ್ಡಿಂಗ್ ಫೋಟೋಶೂಟ್ನ, ನೀನು ಬರಲೇಬೇಕು ಅಂತಂದ್ರೆ ಏನು ಮಾತಾಡ್ತಿದ್ಯಾ ಶ್ರೇಷ್ಠ, ಸರಿ ಆಯಿತು ಬರ್ತೀನಿ ಬಿಡು ಅಂತ ಹೇಳ್ತಾರೆ. ಇವತ್ತೇ ಏನಾದರೂ ಮೀಟಿಂಗ್ ಹೋಗಿಲ್ಲ ಅಂದಿದ್ರೆ ಅಂದಾಗೆ ಏನು ಮಾಡ್ತಿದ್ದೆ ತಾಂಡವ್, ಇವತ್ತೇ ಬರ್ತಿದ್ಯಾ ಅಂತ ಶ್ರೇಷ್ಠ ಕೇಳಿದಕ್ಕೆ, ಇಲ್ಲ ಇವತ್ತೊಂದು ನಾಟಕನ ಮಾಡೋದಿತ್ತು, ಅದನ್ನು ಮಾಡ್ತಿದ್ದೆ, ಆದರೆ ಈಗ ಮಾಡಿದ್ರೆ ಅರ್ಧಂಬರ್ಧ ಆಗತ್ತಾ, ಅದಕ್ಕೆ ಬಂದ ಮೇಲೆ ಪೂರ್ತಿ ನಾಟಕ ಏನು ಅಂತ ತೋರಿಸ್ತೀನಿ ಅಂತ ತಾಂಡವ್ ಹೇಳ್ತಾರೆ. ಇನ್ನೇನಾದರೂ ಬರಲಿಲ್ಲ ಅಂದರೆ ನಾನು ನಾಟಕ ತೋರಿಸ್ಬೇಕಾಗಿತ್ತ ತಾಂಡವ್ ಅಂತ ಶ್ರೇಷ್ಠ ಎಚ್ಚರಿಕೆ ಕೊಟ್ಟರೆ, ಹನಿ ನಾನು ಎಲ್ಲಿ ಹೇಳಿದೆ ಬರಲ್ಲ ಅಂತ, ಬರ್ತೀನಿ ಅಂದಲ್ವಾ, ಅರ್ಜೆಂಟಾಗಿ ಲೇಟ್ ಆಗ್ತದೆ ಅಂತ ಹೇಳಿ ಕಾಲ್ ಕಟ್ ಮಾಡಿ ಹೊರಡಕ್ಕೆ ನೋಡ್ತಾರೆ. ಅಷ್ಟರಲ್ಲಿ ಕುಸುಮ ಮತ್ತು ಧರ್ಮ ಅಂಕಲ್ ಇರ್ತಾರೆ, ಕಾಫಿ ಕುಡಿತಿರ್ತಾರೆ. ಅಪ್ಪ ಅಮ್ಮ ಎಲ್ಲೂ ಕೂಡ ಕೆಲಸಕ್ಕೆ ಹೋಗೋದು ಬೇಡ, ನಾನಿದ್ದೀನಿ, ನಾನು ಎಲ್ಲ ಕೂಡ ನೋಡ್ಕೋತೀನಿ. ನನ್ನಮ್ಮ ಈ ರೀತಿ ಎಲ್ಲೋ ಹೋಗಿ ಕೆಲಸ ಮಾಡೋದು ನಂಗೆ ಇಷ್ಟ ಇಲ್ಲ, ನನ್ನಮ್ಮನ ನಾನು ಮಹಾರಾಣಿ ಥರ ನೋಡ್ಕೊಂಡವನು ಅಂತ ಹೇಳ್ತಿದ್ದಾರೆ. ನಂತರ ಈ ಕಡೆ, ಏನಪ್ಪ ಮಾತಾಡ್ತಿದ್ಯಾ ನೀನು, ಯಾಕೆ ಅಲ್ಲಿಗೆ ಬಂದಿದ್ಯಾ, ನೀನು ನನಗೆ ಹೇಳಬೇಕಾಗಿಲ್ಲ, ನಾವು ಹೆಂಗೆ ನೋಡ್ಕೋಬೇಕು ಅಂತ ನಮ್ಗೆ ಗೊತ್ತಿದೆ, ಮಗನ ನಮ್ಮನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತ ಅಂದ್ಕೊಂಡಿದ್ಯಾ ಅಂತ ಕೇಳ್ತಿದ್ರಮ್ಮ. ನೀವು ಏನು ಕೇಳಿದ್ರು ಮಾಡ್ತೀನಮ್ಮ, ನಿಮ್ಗೆ ಏನು ಬೇಕೋ ಕೇಳಿ ಎಲ್ಲ ಕೂಡ ನಾನೇ ಮಾಡ್ತೀನಿ ಅಂತ ತಾಂಡವ್ ಹೇಳ್ತಿದ್ರೆ. ಹೌದೌದು, ಮೊನ್ನೆ ಸರಿಕೊಟ್ಟೆ ಬೇಡ್ಕೊಂಡಲ್ಲ, ಭಾಗ್ಯ ಸೌಭಾಗ್ಯ ಕೊಡು ಅಂತ ಕೊಟ್ಟಿಯಾ ನೀನು,
ಅಂತ ಕೇಳ್ತಿದ್ರೆ ಆ ವಿಷಯನ ಬಿಟ್ಬಿಡಿ ಅಮ್ಮ, ಆ ಡಿವೋರ್ಸ್ ಮ್ಯಾಟರ್ನ ಬಿಟ್ಟು ಮಾತಾಡಿ ಅಂತಾರೆ. ನೋಡು ತಾಂಡವ್, ನಾವೆಲ್ಲ ಚೆನ್ನಾಗಿರಬೇಕು ಅಂದರೆ ನಿನ್ನ ಭಾಗ್ಯನ ಒಪ್ಕೊಂಡು ಸಂಸಾರ ಮಾಡಬೇಕು, ಆಗ ಎಲ್ಲ ಕೂಡ ಚೆನ್ನಾಗಿರ್ಬೋದು ಅಂತ ಧರ್ಮ ಅಂಕಲ್ ಹೇಳಿದ್ದಕ್ಕೆ ಅದು ಮಾತ್ರ ಸಾಧ್ಯ ಇಲ್ಲ ಅಂತಾರೆ. ಅದು ಸಾಧ್ಯ ಇಲ್ಲ ಅಂದಮೇಲೆ ಹೊರಡ್ತಾರೆ, ಯಾಕೆ ಇಲ್ಲಿದ್ಯಾ ಅಂತ ಹೇಳಿ ದಬ್ಬಿಡ್ತಾರೆ ಕುಸುಮ ಆಂಟಿ ಇಲ್ಲಿ ಮಗನ. ಈ ಕಡೆ ಹೌದೌದು, ಭಾಗ್ಯಕ್ಕೋಸ್ಕರ ಎಷ್ಟೆಲ್ಲ ಮಾಡ್ತಿದ್ರ ಅಲ್ವಾ, ಗೊತ್ತಾಗುತ್ತೆ. ಅವಳು ಏನು ಅನ್ನೋ ಬಂಡವಾಳನ ಬಿಚ್ಚಿಡ್ತೀನಿ. ಈಗ ನಾನು ಮೀಟಿಂಗ್ ಹೋಗ್ತಿದ್ದೀನಿ, ಒಂದು ಮೀಟಿಂಗ್ ಇದೆ, ಮುಗಿಸ್ಕೊಂಡು ಬರ್ತೀನಿ, ಆಮೇಲೆ ಅವಳು ಗುಣಗಾನ ಮಾಡ್ತೀರಲ್ವ, ಅವಳು ಗುಣಗಾನ ಏನು ಅನ್ನೋದನ್ನು ನಾನು ಮಾಡ್ತೀನಿ ಅಂತ ಹೇಳ್ತಾರೆ. ಅವಳು ಏನು ಅನ್ನೋದು ಗೊತ್ತಾಗುತ್ತೆ, ನಿಮ್ಮ ನಂಬಿಕೆಗೆ ದ್ರೋಹ ಮಾಡ್ತಿದ್ದಾಳೆ ಅವಳು ಅಂತ ತಾಂಡವ್ ಹೇಳಿ ಹೋಗ್ತಾರೆ. ಬಿಕಾಸ್ ಅವರು ಭಜನೆಗೆ ಹೋಗ್ತೀನಿ ಅಂತ ಅವಳು ಭಜನೆಗೆ ಹೋಗಿಲ್ಲ, ಎಲ್ಲೋ ಹೋಗಿದ್ದಾಳೆ ಅನ್ನೋ ವಿಷಯ ತಾಂಡವ್ದು. ಬಟ್ ತಾಂಡವ್ಗೆ ಗೊತ್ತಿಲ್ಲ ಭಾಗ್ಯ ಸಂಸಾರಕ್ಕೋಸ್ಕರ ಕೆಲಸ ಹುಡುಕಿ ಹೋಗಿದ್ದಾಳೆ ಅಂತ. ಈ ಕಡೆ ಗಾಬರಿ ಆಗುತ್ತೆ ಕುಸುಮ ಆಂಟಿ, ಹಾಗೆ ಧರ್ಮ ಅಂಕಲ್ಗೆ ಏನಪ್ಪ ಇದು ಅಂತ. ಧರ್ಮ ಅಂಕಲ್ ಆ ರೀತಿ ಏನೂ ಆಗಿರೋದಿಲ್ಲ, ನೀನು ಯೋಚನೆ ಮಾಡಬೇಡ ಅಂತ ಕುಸುಮ ಆಂಟಿಗೆ ಸಮಾಧಾನ ಮಾಡ್ತಾರೆ. ನಂತರ ಇಲ್ಲಿ ಪೂಜಾ ಮತ್ತು ಸುಂದ್ರಿ ಹೇಗಾರು ದುಡ್ಡು ತಲುಪಿಸ್ಬೇಕು ಅಂತ ಯೋಚನೆ ಮಾಡಿರೋದ್ರಿಂದ ಮತ್ತೆ ಇಲ್ಲಿ ಸುಂದ್ರಿ ಸುನಂದ್ ಅವ್ರಿಗೆ ಕಾಲ್ ಮಾಡ್ತಿದ್ದಾರೆ. ಅದಕ್ಕೂ ಮುನ್ನನೇ ಸುನಂದ್ ಅವರು ದೇವ್ರಿಗೆಲ್ಲ ಥ್ಯಾಂಕ್ಸ್ ಹೇಳಿರ್ತಾರೆ, 2 ಲಕ್ಷ ಬಂತು, ಒಬ್ಬ ಹೇಗೆ ತೊಗೊಳ್ಳೋದು ಅಂತ, ಏನು ಮಾಡಲಿ ಅಂತ ಅನ್ಕೋತಿರ್ತಾರೆ, ಎಲ್ಲಿ ಹೋಗಿ ಇಸ್ಕೊಳ್ಳೋದು ಅಂತ. ಅಷ್ಟರಲ್ಲಿ ಸುಂದ್ರಿ ಅವರೇ ಮತ್ತೆ ಕಾಲ್ ಮಾಡ್ತಾರೆ, ನಿಮ್ಗೆ 2 ಲಕ್ಷ ರೂಪಾಯಿ ಓಡ್ತದೆ ನಿಮ್ಮ ಮಗಳಿಗೆ ಅಂದಾಗ, ನನ್ನ ಮಗಳಿಗೆ ಹೊಡ್ದೋದಕ್ಕೆ ನನಗೆ ಕಾಲ್ ಮಾಡಿದ್ರೆ ಅಂದಾಗ, ಅವ್ರ ಕಾಲ್ ಸ್ವಿಚ್ ಆಫ್ ಬರ್ತದೆ, ಅದಕ್ಕೋಸ್ಕರ ಅಮ್ಮ ಅಲ್ವಾ ನೀವು, ಅದಕ್ಕೆ ನಿಮಗೆ ಕಾಲ್ ಮಾಡಿದ್ವಿ ಅಂತ ಹೇಳ್ತಾರೆ. ಹೇಗೆ ಬಂದು ಇಸ್ಕೊಳ್ಳೋದು ಅಂದಾಗ ಅಡ್ರೆಸ್ ಹೇಳ್ತಾರೆ, ಈಗ ಬಂದು ಇಸ್ಕೊಳ್ಳಿ ಅಂತ. ನಂತರ ಈ ಕಡೆ ನಾನು ತೊಗೊಂಡೋಗಿ ಕೊಟ್ಬಿಡ್ತೀನಿ, ಕೊಟ್ಬಿಟ್ಟು ಪೂಜಾ ದುಡ್ಡನ್ನ ಅಂತ ಸುಂದರಿ ಅವ್ರು ಹೇಳಿದ್ದಕ್ಕೆ ನೀನು ಕೊಡಬೇಕಾ, ನಾನು ನಿನ್ನ ನಂಬಿ ದುಡ್ಡು ಕೊಡ್ತೀನ ನಾನು ಅಂತ ಹೇಳ್ತಿದ್ರೆ, ಇಷ್ಟೆಲ್ಲ ಹೆಲ್ಪ್ ಮಾಡ್ತಿದ್ದೀನಿ ಆದರೂ ಕೂಡ ನೀನು ನನ್ನ ನಂಬಲ್ವಾ ಅಂದಾಗ, ಈಗಿರೋ ಪರಿಸ್ಥಿತಿಲಿ ನನಗೆ ಯಾರನ್ನೂ ಕೂಡ ನಂಬೋದಿಲ್ಲ ಅಂತ ಪೂಜಾ ಹೇಳ್ತಿದ್ದಾಳೆ. ಇದನ್ನು ಶ್ರೇಷ್ಠ ಕೇಳಿಸ್ಕೊತಿದ್ದಾಳೆ. ಇವ್ರ ಹತ್ರ ಬಿಡ್ಗಾಸೂ ಇಲ್ಲ, ಆದರೂ ಕೂಡ ಏನು ಯಾರಿಗೂ ದುಡ್ಡು ಕೊಡ್ತೀನಿ ಅಂತಿದ್ದಾರಲ್ಲ, ಏನಿರ್ಬೋದು, ಏನೋ ಪಕ್ಕ ಪ್ಲ್ಯಾನ್ ಮಾಡ್ಕೊತಿದ್ದಾರೆ ಅವರು ಅಂತ ಶ್ರೇಷ್ಠ ಅನ್ಕೋತಾಳೆ. ನಂತರ ಇನ್ನೇಗೆ ದುಡ್ಡು ಕೊಡ್ತೀಯಾ ಅಂದಾಗ, ನಾನೇ ಹೋಗಿ ತೊಗೊಂಡೋಗಿ ಕೊಡ್ತೀನಿ ಅಂದಾಗ, ಏನು ತಲೆ ಕೆಟ್ಟಿದ್ಯಾ ನಿನಗೆ, ನೀನು ತೊಗೊಂಡೋಗಿ ಕೊಡ್ತೀಯಾ ಅಂದಾಗ, ನಾನು ಅದಕ್ಕೂ ಕೂಡ ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡಿದ್ದೀನಿ ಅಂತ ಹೇಳ್ತಾರೆ ಪೂಜಾ. ಇಬ್ಬರು ಕೂಡ ದುಡ್ಡು ಕೊಡಬೇಕು ಅಂತ ಹೊರಡ್ತಾರೆ. ಆ ಕಡೆ ಸುನಂದವರು ಅಂತೂ ಫುಲ್ ಖುಷಿಯಾಗಿಬಿಟ್ಟಿದ್ದಾರೆ. ಕುಸುಮ ಆಂಟಿ ಬರ್ತಿದ್ದಾಗೆ ಈ ಕಡೆ ಕುಣಿದು ಕುಪ್ಪಳಿಸ್ತಿದ್ದಾರೆ, ನಮ್ಮ ಕಷ್ಟ ಎಲ್ಲ ಪರಿಹಾರ ಆಗೋಯ್ತು, ದೇವರು ಕಂಡುಬಿಟ್ಬಿಟ್ಟ, ದುಡ್ಡನ್ನ ಒದಗಿಸ್ಬಿಟ್ಟ, 2 ಲಕ್ಷ ಹೇಗೆ ಒದಿಸೋದು, ಅಳಿಮಂಗೆ ಹೇಗೆ ಕೊಡೋದು, ಶ್ರೇಷ್ಠ ಹೇಗೆ ಕೊಡೋದು ಅಂತಿದ್ವಲ್ವ, ಈಗ ದೇವ್ರಿಗೆ ಕರುಣಿಸ್ಬಿಟ್ಟ ಬಿಕ್ತಿಯಮ್ಮ ಅಂದಾಗ ಏನಾಯಿತು ಏನು ಅಂತಾರೆ. ಇದರಲ್ಲಿ ಡ್ಯಾಶ್ ಕೂಡ ಹೊಡೆದು ಬಿಡ್ತಾರೆ ಈ ಕಡೆ ಸುನಂದ್ ಅವರು. ಈ ಕಡೆ ನೋವಾಗ್ತದೆ ಅಂತ ಹೇಳ್ತಿದ್ದಾರೆ. ಈ ಕಡೆ ಕುಸುಮ, ನೋವಿಗಿಂತ ಖುಷಿ ಜಾಸ್ತಿ ಇದೆ, ಇದನ್ನು ನೋಡಿದ್ರೆ ನಿಮ್ಮ ನೋವು ಕೂಡ ಹುಟ್ಟೋಗ್ಬಿಡುತ್ತೆ ಅಂತ ಸುನಂದ ಹೇಳ್ತಾರೆ. ಏನು ಅರ್ಥ ಆಗೋಗಿ ಹೇಳಿ ಅಂತ ಹೇಳಿದಕ್ಕೆ, ಲಾಟ್ರಿ ಹೊಡ್ತದೆ ಭಾಗ್ಯ ಫೋನ್ ಸಿಗ್ತಿಲ್ಲ ಅಂತ ನನಗೆ ಕಾಲ್ ಮಾಡಿದ್ರು ಅವರಮ್ಮ ಅಂತ ಅಂದಾಗ, ನೀವು ಅವರಮ್ಮ ಅಂತ ಹೇಗೆ ಗೊತ್ತಿತ್ತು ಅಂದಾಗ ಈ ಕಡೆ ತಲೆ ಕೆಟ್ಟೋಗ್ಬಿಡುತ್ತೆ ಸುನಂದ ಅವ್ರಿಗೆ. ಹೌದು ಅಂತ. ಹಾಗಿದ್ರೆ ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೋಸ್ಕರ ವೇಟ್ ಮಾಡಿ.